ಇವತ್ತು ಬೆಂಗಳೂರು ಸಿಟಿ ಪೊಲೀಸಿನ ಒಂದು ವಿನೂತನವಾದಂಥ ಒಂದು ಕಾರ್ಯಕ್ರಮನ ಮಾನ್ಯ ಕಮಿಷನರ್ ಸಾಹೇಬರ ಆದೇಶದ ಮೇಲೆ ನಾವು ನಮ್ಮ ಡಿವಿಷನಲ್ಲಿ ಮಾಡ್ತಾಯಿದ್ದೀವಿ. ಸೊ ಪ್ರತಿ ಕಾಲೇಜಲ್ಲೂ ಕೂಡ ಅಂದರೆ ಎಸ್ಪೆಷಲಿ ಹೈಸ್ಕೂಲು, PU ಕಾಲೇಜ್ ಮತ್ತು ಕಾಲೇಜು, ಬಟ್ ಸ್ಟಾರ್ಟಿಂಗ್ ಬರೀ ಕಾಲೇಜಸ್ ಅಂತಂದು ಈಗ ಡಿಗ್ರಿ ಕಾಲೇಜಸ್ ಆ್ಯಂಡ್ ಎಬೋ ಅಂತಂದು ಸೆಲೆಕ್ಟ್ ಮಾಡಿಕೊಂಡು ಪ್ರತಿ ಕಾಲೇಜಲ್ಲೂ ಒಂದು ಆ್ಯಂಟಿ ಡ್ರಗ್ ಕಮಿಟಿ ಅಂತಂದು ಸ್ಥಾಪನೆ ಮಾಡಬೇಕು ಅಂತಂದು ಮಾಡ್ತಾಯಿದ್ದೀವಿ. ಸೊ ಈ ಕಮಿಟಿನಲ್ಲಿ ಸಹಜವಾಗಿ ಮುಂಚೆ ಏನು ಮಾಡ್ತಾಯಿದ್ವಿ, ಬರೀ ಅವೇರ್ನೆಸ್ನ ಸಾಕಷ್ಟು ಮಾಡ್ತಾಯಿದ್ವಿ ಕಾಲೇಜಸ್ಗಳಿಗೆ ವಿಸಿಟ್ ಮಾಡಿ. ಸೊ ಈಗ ಒಂದು ಪರ್ಮನೆಂಟ್ ಕಮಿಟಿ ಅಂತಂದು ಮಾಡಿ ಅದರಲ್ಲಿ ಪ್ರಿನ್ಸಿಪಾಲ್ ಮತ್ತು ಒನ್ ಆಫ್ ದಿ ಟೀಚರ್ಸು, ನಮ್ಮ PSIs ಮತ್ತು ಬೀಟ್ ಸ್ಟಾಫು, ಮತ್ತು ಸ್ಟೂಡೆಂಟ್ಸ್ ರೆಪ್ರೆಸೆಂಟೇಟಿವ್ಸ್ ಒಂದಿಬ್ಬರು, ಮತ್ತು ಪೇರೆಂಟ್ಸ್ ರೆಪ್ರೆಸೆಂಟೇಟಿವ್ಸು, ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನ ರೆಪ್ರೆಸೆಂಟೇಟಿವ್ಸ್, ಮತ್ತು NGOs 1 or 2 ರೆಪ್ರೆಸೆಂಟೇಟಿವ್ಸ್ ಫ್ರಮ್ ದಿ NGOಸು ಕೂಡ ಇರಬೇಕು ಅಂತಂದು ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಬೇಸಿಕಲಿ. ಸೊ ಯಾವುದೇ ಸ್ಟೂಡೆಂಟ್ಸ್ ಅಥವಾ ಟೀಚರ್ಸ್ಗೆ ಅವರ ಕಾಲೇಜ್ನಲ್ಲಿ ಏನಾದರೂ ಈ ಡ್ರಗ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಮಾಹಿತಿ ಇದೆ, ಯಾರೋ ವ್ಯಸನಕ್ಕೆ ಒಳಪಟ್ಟಿದ್ದಾರೆ ಅಥವಾ ಅಲ್ಲೇನೋ ಸುತ್ತಮುತ್ತ ಯಾರೋ ಒಂದು ದುಶ್ಚಟಕ್ಕೆ ಒಳಗಾಗಿದ್ದಾರೆ ಅಥವಾ ಇನ್ನೊಂದೇನೋ ಮಾಡ್ತಾಯಿದ್ದಾರೆ ಅಥವಾ ಬೇರೆ ಸ್ಟೂಡೆಂಟ್ಸ್ಗೆ ತೊಂದರೆ ಮಾಡ್ತಾಯಿದ್ದಾರೆ ಅಂತಂದರೆ ವಿ ಆರ್ ಕ್ರಿಯೇಟಿಂಗ್ ಎ ಪ್ಲ್ಯಾಟ್ಫಾರ್ಮ್ ಸೊ ದಟ್ ಅವ್ರು ಬಂದು ಈ ಕಮಿಟಿನಲ್ಲಿ ತಿಳಿಸಬಹುದು. ಸೊ ಅವರ ಕಾನ್ಫಿಡೆನ್ಷಿಯಲಿಟಿನ ನಾವು ಮೇಂಟೈನ್ ಮಾಡ್ತೀವಿ ಮತ್ತು ಅವರ ಐಡೆಂಟಿಟಿನೂ ಕೂಡ ನಾವು ಗೌಪ್ಯವಾಗಿ ಇಡ್ತೀವಿ. ಅದೇ ರೀತಿ ಅದರ ಜೊತೆಗೆ ಅಲ್ಲಿ ನಮ್ಮ ಬೀಟ್ ಸ್ಟಾಫು ಮತ್ತು ನಮ್ಮ PSIs ಅವ್ರ ಇನ್ಸ್ಪೆಕ್ಟರ್ಸ್ ಯಾರಿರ್ತಾರೆ ಅವರ ನಂಬರ್ಸನ್ನು ಕೂಡ ನಾವು ಪ್ರತಿ ಕಾಲೇಜಲ್ಲೂ ಕೂಡ ಡಿಸ್ಪ್ಲೇ ಮಾಡ್ತೀವಿ. ಸೊ ದಟ್ ಏನಾದ್ರು ಮಾಹಿತಿ ಇತ್ತು ಅಂತಂದರೆ ವಾಟ್ಸಪ್ ಮುಖಾಂತರನೋ ಅಥವಾ ಒಂದು ಕಾಲ್ ಮುಖಾಂತರ ತಿಳಿಸಬಹುದು, ಅಥವಾ ಒಂದು ಕಂಪ್ಲೇಂಟ್ ಬಾಕ್ಸ್ ಟೈಪೂ ಕೂಡ ಇಟ್ಟಿರ್ತೀವಿ ಕಾಲೇಜಸಲ್ಲಿ. ಸೊ ದಟ್ ಇನ್ ಕೇಸ್ ಏನಾದರೂ ಯಾರೋ ಒಂದು ಪತ್ರದಲ್ಲಿ ಬರೆದು ಹಾಕಬೇಕು ಅಂದರೂ ಕೂಡ ಅದನ್ನು ಕೂಡ ಹಾಕಿದ್ರೆ ಐಡೆಂಟಿಟಿ ವಿಲ್ ಬಿ ಮೇಂಟೈನ್ಡ್ ಕಾನ್ಫಿಡೆನ್ಷಿಯಲ್. ನಮ್ಮ ಉದ್ದೇಶ ಇಷ್ಟೇನೆ, ಸ್ಟೂಡೆಂಟ್ಸ್ ನಲ್ಲಿ ಭಾಳ ಸಣ್ಣ ವಯಸ್ಸಿರುತ್ತೆ, 16-18 ವಯಸ್ಸಿರುತ್ತೆ. ಸೊ ಏನೋ ಒಂದು ಗೊತ್ತಿದ್ದೋ ಗೊತ್ತಿಲ್ಲದನೋ ಯಾವುದೋ ದುಶ್ಚಟಕ್ಕೆ ಒಳಗಾಗಿದ್ದಾರೆ ಅಂತಂದರೆ ಅವರನ್ನು ಒಂದು ಸರಿ ದಾರಿಗೆ ನಾವು ಕರ್ಕೊಂಡು ಬರಬೇಕು. ಅವರ ಪೇರೆಂಟ್ಸ್ಗೂ ಕೂಡ ಜೊತೆಗೆ ತೊಗೊಂಡು, ಕಾಲೇಜಸ್ ಅವ್ರನ್ನೂ ಕೂಡ ಜೊತೆಗೆ ತೊಗೊಂಡು ನಮ್ಮ ಸಮಾಜದ ಒಂದು ಸ್ವಾಸ್ಥ್ಯನ ನಾವು ಕಾಪಾಡಬೇಕು ಅಂತಂದು ಪೊಲೀಸ್ ಇಲಾಖೆಯಿಂದ ಇದನ್ನು ಮಾಡ್ತಾಯಿದ್ವಿ. ಎಲ್ಲ ಇವತ್ತು ಪ್ರಿನ್ಸಿಪಾಲ್ಸ್ ಮತ್ತು ಲೆಕ್ಚರರ್ಸ್ ಕೂಡ ಭಾಗವಹಿಸಿದರು. ಅವರು ಕೂಡ ಭಾಳ ಒಂದು ಒಳ್ಳೆ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಇಲ್ಲ ಸರ್, ನಾವು ಸಪೋರ್ಟ್ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ರೆಗ್ಯುಲರಾಗಿ ಇದನ್ನು ನಾವು ಕಮಿಟಿ ಮೀಟಿಂಗ್ ಮಾಡಿಕೊಂಡು ಮತ್ತು ಅವೇರ್ನೆಸ್ಸು ಕೂಡ ನಾವು ಸಾಕಷ್ಟು ಮಾಡ್ತು ಅಂತಂದರೆ ಈ ಡ್ರಗ್ಸ್ ವ್ಯಸನ ಅಂತ ಏನಿದೆ ಅದನ್ನು ಎಲ್ಲರೂ ಸೇರಿಕೊಂಡು ನಾವು ವಿ ಕ್ಯಾನ್ ಕಮ್ ಓವರ್ ಇಟ್ ಅಂತಂದು ನನ್ನ ಅಭಿಪ್ರಾಯ. ಮಾದಕ ದ್ರವ್ಯ ವಿರೋಧಿ ಸಮಿತಿ ವಿಚಾರವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮವನ್ನು ಮಿಥುನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಸಹಯೋಗಿಗಳೊಂದಿಗೆ ಈ ಕಾರ್ಯಕ್ರಮನ GKVK ಆವರಣದಲ್ಲಿ ಆಯೋಜಿಸಿದ್ದಾರೆ. ವಿವಿಧ ಕಾಲೇಜಿನಿಂದ ಪ್ರಿನ್ಸಿಪಾಲ್ಗಳು ಮತ್ತು ದೈಹಿಕ ಶಿಕ್ಷಕರು ಸಹ ಭಾಗವಹಿಸಿದರು. ಒಂದು ರೀತಿ ಒಳ್ಳೆಯ ಇನಿಷಿಯೇಟಿವ್ ಇದು. ಇದರಿಂದಾಗಿ ಸಮಾಜದಲ್ಲಿ ಈ ಥರದ ತೊಂದರೆಗಳಾಗಲಿಕ್ಕೆ ಕಡಿಮೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ನಾವೆಲ್ಲ ಒಳ್ಳೆಯ ಸಮಾಜ ಕಟ್ಟಬೇಕು ಅಂದರೆ ನಮ್ಮ ವಿದ್ಯಾರ್ಥಿನಿಯರು ಒಳ್ಳೆಯ ಮಾರ್ಗದರ್ಶನದಲ್ಲಿ ಕಲಿಕೆಯಲ್ಲಿ ತೊಡಗಿಕೊಂಡಿರಬೇಕಿದು. ಅದರಿಂದಾಗಿ ಈ ಸಮಿತಿಯ ರಚನೆ ತುಂಬ ಚೆನ್ನಾಗಾಗಲಿ, ಮುಂದಿನ ದಿನಗಳಲ್ಲಿ ಈ ಸಮಿತಿಯಿಂದ ಸಾಕಷ್ಟು ಉಪಯೋಗಗಳಾಗಲಿ ಅಂತ ಆಶಿಸ್ತೇನೆ. Good evening all. I am Dr. Rajeshwari. I am working as a principal in MBM College of Pharmacy, MBM Educational Institution in Yelahanka. We are here at GKVK Kevumpu Auditorium to attend the session on anti-drug committee formation awareness. This awareness session was organized by our Department of Police Yelahanka region. The DCP visited as chief guest and he has given a clear idea on how each college should take an initiative to form an anti-drug committee in the college level, how they should involve students, the parents, other legal members, and also the police department for giving a complete idea on how we will handle the students if they are deviated from any other way in using the drugs, or how they can go for a treatment or de-addiction center. The complete information was given by the DCP sir and team. It was very informative. Many colleges has given an assurance that they are forming a committee soon and they are going to work on. Definitely it's going to be a big, the change will happen in the Yelahanka region. We thank the committee from the anti-drug committee formation team of Yelahanka police station for arranging such session and giving awareness to all.
We thank all the media members and various college professors, principals, whoever participated in this. It was a very nice and very informative, and it's going to be a productive event. Thank you.